ಸ್ನೇಹಿತರೆ, ಇಲ್ಲಿ ಅಗತ್ಯ ಮುಗಿತು ಅಂದ ಮಾತ್ರಕ್ಕೆ ಎಂದಿಗೂ ಕೂಡ ಕಷ್ಟದ ಸಮಯದಲ್ಲಿ ಕೈ ಹಿಡಿದವ್ರನ್ನೇ ಆಗಿರಲಿ, ಸಹಾಯವನ್ನು ಮಾಡಿದವ್ರನ್ನೇ ಆಗಿರಲಿ, ಎಂದಿಗೂ ಕೂಡ ಮರಿಬೇಡಿ. ಯಾಕಂತ ಅಂದರೆ ಕೆಲವರಿಗೆ ಇವತ್ತಿನ ದಿನಗಳಲ್ಲಿ ಈ ಒಂದು ದೈವ ಸತ್ಯ ಅರ್ಥ ಆಗುವಂಥ ಒಂದು ಸಮಯ ಬಂದಿದೆ, ಪರಿಸ್ಥಿತಿ ಕೂಡ ಖಂಡಿತ ಎದುರಾಗಿದೆ. ಅದು ಕೆಲವೊಂದು ಸಲ ಗೊತ್ತಿದ್ದು ನಡಿಬೋದು, ಗೊತ್ತಿಲ್ಲದೆ ಕೂಡ ನಡಿಬೋದು. ಈಗ ಸಹಾಯ ಪಡ್ಕೊಳ್ಳೋರ್ಗೂ ಒಂಥರ ಇದ್ದು, ಸಹಾಯ ಪಡ್ಕೊಂಡ ಮೇಲೆ ನಾವು ಚೆನ್ನಾಗಾದ್ಮೇಲೆ ಆ ವ್ಯಕ್ತಿಗಳನ್ನು ಮರೆಯೋದಾಗಿರ್ಬೋದು, ಅವ್ರ ಬಗ್ಗೆ ನಾವು ಏನಾದರೂ ಮಾತಾಡುವಂಥದ್ದಾಗಿರ್ಬೋದು, ಗೌರವನೇ ಅವ್ರಿಗೆ ನಾವು ಕೊಡ್ತಾ ಇಲ್ಲ, ಅವ್ರಿಗೆ ಸ್ಪಂದಿಸ್ತಾನೇ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಅಂತ ಅಂದರೆ ಆ ಗೌರವ ನಾವು ಅಂದರೆ ಅವರಿಗೆ ನಾವು ಅವಮಾನ ಮಾಡ್ತೀವಲ್ಲ, ನಾವು ಆ ದೇವರಿಗೆ ಮಾಡ್ದಂಗೆ. ಯಾಕೆ ದೇವರಿಗೆ ಮಾಡ್ದಂಗೆ ಅವಮಾನ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕಷ್ಟದ ಸಮಯದಲ್ಲಿ ಕೈ ಹಿಡಿದಿರೋದು ದೇವರೇ ಆಗಿರುತ್ತೆ. ಯಾರ್ದೋ ಮುಖಾಂತರ ದೇವರು ಕೈ ಹಿಡಿತಾರೆ, ದೇವರು ಯಾವತ್ತೂ ಕೂಡ ನೇರವಾಗಿ ಬಂದು ಸಹಾಯವನ್ನು ಮಾಡೋದಿಲ್ಲ. ನೀವು ಹಿಂದಿನ ದಿನಗಳಲ್ಲಿ ತುಂಬಾ ಕಷ್ಟದಲ್ಲಿದ್ರಿ, ಕಣ್ಣೀರು ಹಾಕ್ತಾ ಇದ್ರಿ, ದೇವರೇ ನನಗೆ ಯಾಕೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಆವಾಗ ಏನಾಗುತ್ತೆ, ದೇವರು ನಿಮ್ಮ ಕೂಗಿಗೆ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿ ಯಾರ್ದೋ ಮುಖಾಂತರ ನಿಮಗೆ ಸಹಾಯವನ್ನು ಮಾಡಿಸಿರ್ತಾರೆ. ಇದು ದೈವ ಸತ್ಯ. ದೇವರು ಯಾವತ್ತೂ ನೇರವಾಗಿ ಬಂದು ಯಾರಿಗೂ ಕೂಡ ಸಹಾಯ ಖಂಡಿತವಾಗ್ಲೂ ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರ್ದೋ ಮುಖಾಂತರ ಬಂದು ನಿಮ್ಮ ಜೊತೆಗೆ ನಿಲ್ತಾರೆ. ನಿಮ್ಮನ್ನ ಈಗೇನು ಮುಳುಗೋಗ್ತಿದ್ದೀರಾ ಅಂದಾಗ ಎತ್ತಿಡಿದು ಬಿಡ್ತಾರೆ ದೇವರು, ಯಾರ್ದೋ ಮುಖಾಂತರ, ನೇರವಾಗಿ ಅಲ್ಲ. ಅದು ಏನಾಗುತ್ತೆ, ನೀವು ಇವ್ರಿಗೆ ಬೆಲೆನೇ ಕೊಡ್ತಾ ಇಲ್ಲ. ಈಗ ಚೆನ್ನಾಗಾದ್ಮೇಲೆ ಅಂದರೆ ದೇವರೇ ಈ ಥರ ಕಷ್ಟದಲ್ಲಿದ್ದೀನಿ, ನನಗೆ ಏನಾದರೂ ಒಂದು ದಾರಿ ತೋರಿಸು ಅಂತ ಕೇಳ್ಕೊಂಡಿರ್ತೀರ, ದಾರಿ ತೋರಿಸಿರ್ತಾರೆ ದೇವರು. ಆವಾಗ ನೀವು ಇವರಿಂದ ಸಹಾಯ ಪಡೆದು ಈಗ ಚೆನ್ನಾಗಾದ್ಮೇಲೆ ಇವ್ರಿಗೆ ಗೌರವ ಕೊಡ್ದಂಗೆ ಮಾತಾಡೋದಾಗಲಿ ಅಥವಾ ಇವ್ರನ್ನ ನಿರ್ಲಕ್ಷ್ಯ ಮಾಡೋದಾಗಲಿ, ಏನು ನಿಂದೇನು ಬಿಡು ಅಂತ ಮಾತಾಡೋದಾಗಲಿ ಮಾಡಿದಾಗ ಏನಾಗುತ್ತಂತ ಅಂದರೆ ಮತ್ತಿಷ್ಟು ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಚೆನ್ನಾಗಿರ್ಬೋದು, ಬರೋ ದಿನಗಳಲ್ಲಿ ಮತ್ತಿಷ್ಟು ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ. ಆವಾಗ ಯಾವ ದೇವರು ಸಹ ಕೈ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅವಾಗ ಎಷ್ಟೇ ಒಳ್ಳೆಯವರಾದರೂ ಕೂಡ ನಿಮ್ಮನ್ನು ಯಾರೂ ಕೂಡ ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಕೂಡ ಬರೋದಿಲ್ಲ. ನೀವು ಎಷ್ಟೇ ಕಣ್ಣೀರು ಹಾಕಿದರೂ ಕೂಡ ಯಾರೂ ಕೂಡ ನಿಮ್ದು ಇಷ್ಟೇ ಆಯಿತು ಬಿಡು ಹಣೆ ಬರ ಅಂತ ಬಿಟ್ಟೋಗ್ತಾ ಇರ್ತಾರೆ. ಈ ಪರಿಸ್ಥಿತಿ ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ನಾನು ಹೇಳುವಂಥದ್ದು ಏನಂದರೆ, ಯಾರಾದರೂ ಕಷ್ಟಗಳಿಗೆ ಸ್ಪಂದಿಸಿದಾರೆ ಅಂದಾಗ ಅವ್ರ ಬಗ್ಗೆ ಒಂದು ಕೃತಜ್ಞತೆ ಇರಲಿ, ಗೌರವ ಇರಲಿ, ಆಯಿತಾ. ಏನು ಸಹಾಯವನ್ನು ಪಡ್ಕೊಂಡಿರ್ತೀರೋ ಅದನ್ನು ಮರಳಿ ಅವರಿಗೆ ಮಾಡುವಂಥದ್ದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ವಲ್ಪ ತಡವಾದರೂ ಕೂಡ ಒಂದು ಕೃತಜ್ಞತೆ ಮಾತ್ರ ಖಂಡಿತವಾಗ್ಲೂ ಕೂಡ ಇರಬೇಕಾಗತ್ತೆ. ಅವ್ರಿಗೆ ಬೆಲೆ ಕೊಡ್ದಂಗೆ ಮಾತಾಡ್ತೀರಾ, ನಿಂದೇನು ಬಿಡು, ನಿನ್ನಿಂದ ಏನು ಅಲ್ಲ ಅನ್ನೋ ರೀತಿ ಪಡ್ಕೊಂಡು ಕೂಡ, ಸಹಾಯ ಪಡ್ಕೊಂಡು ಕೂಡ ಮಾತಾಡ್ತೀರಾ ಅಂತ ಅಂದರೆ ದೇವರಿಗೆ ಅವಮಾನ ಮಾಡ್ದಂಗೆ. ಈಗ ನಾವೆಲ್ಲರೂ ಕೂಡ ದೇವರ ಆಶೀರ್ವಾದ ಇದ್ದರೆ ಸಾಕು, ಒಂದು ರಾಯರ ಅನುಗ್ರಹ ಇದ್ದರೆ ಸಾಕು ಅಂತ ನಾವು ಎಷ್ಟು ಚೆನ್ನಾಗಿ ಒಂದು ಪ್ರೀತಿಯಿಂದ ಪೂಜಿಸ್ತಾ ಇದ್ದೀವಿ ಅಂತ ಅಂದಾಗ, ರಾಯರ ಅನುಗ್ರಹ ನಮಗೆ ಶಾಶ್ವತವಾಗಿರಬೇಕು ಅಂತ ಅಂದರೆ ನಾವು ಕೂಡ ಯಾರು ಕಷ್ಟದಲ್ಲಿ ನಮ್ಮನ್ನು ಕೈ ಹಿಡಿದಿರ್ತಾರಲ್ಲ ಅವ್ರ ಬಗ್ಗೆ ಒಂದು ಗೌರವ ಖಂಡಿತವಾಗ್ಲೂ ಇರಬೇಕಾಗತ್ತೆ. ಇಲ್ಲವಾದರೆ ತುಂಬಾ ಕಷ್ಟಗಳು ಎದುರಾಗುತ್ತೆ. ದೈವ ಸತ್ಯ ಇದು, ನಾನು ಹೇಳ್ತಾ ಇರುವಂಥದ್ದಲ್ಲ. ತುಂಬ ಕಷ್ಟಗಳು ಎದುರಾಗ್ಬಿಡುತ್ತೆ. ಇಲ್ಲಿ ನಿಮಗೆ ಪ್ರಾಕ್ಟಿಕಲಿ ಅರ್ಥ ಆಗುತ್ತಿದೆ ಅನ್ಕೊತೀನಿ. ಯಾರು ನೇರವಾಗಿ ಬಂದು ದೇವ್ರು ನಿಮ್ಗೆ ಏನಾರು ದುಡ್ಡು ಕೊಡ್ತಾರಾ ಅಥವಾ ಕಷ್ಟ ಅಂದಾಗ ಅಥವಾ ದೇವ್ರ ಕಣ್ಣೀರು ಒರೆಸ್ತಾರ, ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ, ಯಾವುದೋ ಒಂದು ರೂಪದಲ್ಲಿ ಒಟ್ಟಿನಲ್ಲಿ ನಿಮ್ಮ ಜೊತೆಗೆ ನಿಲ್ತಾರೆ. ಶ್ರದ್ಧೆ ಭಕ್ತಿಯಿಂದ ದೇವರ ಪಾದವನ್ನು ಹಿಡಿದಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಜೊತೆಗೆ ನಿಲ್ತಾರೆ. ಆಯಿತು, ಇಷ್ಟು ದಿನ ಏನೋ ಆಯಿತು, ಇನ್ಮೇಲೆ ಆ ತಪ್ಪುಗಳನ್ನು ಮಾಡಿದವರು ಹೆಂಗೆ ತಿದ್ದುಕೋಬೋದು ಅಂತ ಅಂದರೆ ದೇವರ ಹತ್ರ ತಪ್ಪಾಯಿತು ಅಂತ ಶರಣಾಗಬೇಕಾಗತ್ತೆ. ನನಗೆ ಯಾರೋ ಒಬ್ಬರು ಸಹಾಯ ಮಾಡಿದ್ರು, ಅವ್ರ ಬಗ್ಗೆ ನಾನು ತುಂಬಾ ಈ ಥರ ಮಾತಾಡ್ಬಿಟ್ಟೆ, ಅವ್ರಿಗೆ ನೋವಾಗೋ ರೀತಿ ನಡ್ಕೊಂಡ್ಬಿಟ್ಟೆ, ದೇವರೇ ಇನ್ನು ಮುಂದೆ ನನ್ನಿಂದ ಅಂಥ ತಪ್ಪು ನಡೆಯೋದಿಲ್ಲ, ಅವ್ರ ಕಷ್ಟ ಸುಖಗಳಿಗೂ ಕೂಡ ನಾನು ಸ್ಪಂದಿಸೋ ರೀತಿ ಆಗಲಿ. ನಾನು ಎಲ್ಲೋ ಒಂದು ರೀತಿ ಮರೆತು ನಾನು ಕೆಲವೊಂದು ಸಲ ನನ್ನ ನಾಲಿಗೆಗೆ ಇಡ್ತಾ ಇಲ್ದಂಗೆ ಅವ್ರ ಬಗ್ಗೆ ಮಾತಾಡ್ಬಿಟ್ಟೆ, ಇನ್ಮೇಲೆ ನನ್ನ ತಪ್ಪನ್ನು ತಿದ್ಕೋತೀನಿ ಅಂತ ದೇವ್ರ ಹತ್ರ ಶರಣಾಗಬೇಕಾಗತ್ತೆ. ಅವರಿಗೆ ಮತ್ತೆ ವಾಪಸ್ ನೀವು ಸಹಾಯವನ್ನು ಮಾಡುವಂಥ ಶಕ್ತಿ ದೇವರೇ ನಿಮ್ಗೆ ಕೊಡ್ತಾನೆ. ಇದು ನೀವು ಕೆಟ್ಟವರು ಅವರು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಸಲ ಗೊತ್ತಿಲ್ಲದೆ ಕೂಡ ಈ ಥರ ಸಮಯ ಬಂದ್ಬಿಡುತ್ತೆ, ಎದುರಾಗತ್ತೆ. ಸಹಾಯ ಮಾಡಿದವ್ರನ್ನೂ ಕೂಡ ಮರ್ತೋಗುವಂಥ ಸಮಯ ಬರುತ್ತೆ, ಅವ್ರು ಏನೂ ಅಲ್ಲ ಅನ್ನೋ ರೀತಿ ನೋಡುವಂಥದ್ದಾಗಿರುತ್ತೆ. ಅಥವಾ ಕೆಲವೊಂದು ಸಲ ಅವ್ರೇನಾದರೂ ಕೋಪದಲ್ಲಿ ಮಾತಾಡಿದ್ರು ಅಂದ ತಕ್ಷಣ ನೀವು ಕೂಡ ಕೋಪದಲ್ಲಿ ಮಾತಾಡುವಂಥದ್ದು ಕೂಡ ಆಗುತ್ತೆ. ಅಲ್ಲಿ ಏನಾಗತ್ತಂತ ಅಂದರೆ ಅವ್ರಿಗೇನಿರುತ್ತೆ, ನಾನು ಸಹಾಯ ಮಾಡಿದೆ, ನನ್ನಿಂದ ಸಹಾಯ ಪಡೆದ್ರು ಕೂಡ ಇವ್ರು ಇಷ್ಟೊಂದು ಮಾತಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗಾಗತ್ತೆ. ನಿಮಗೇನಾಗುತ್ತಂತ ಅಂದರೆ ನೀನೋ ಒಂದು ಸಹಾಯ ಮಾಡಿದ್ರಂತ ನನಗೆ ಇಷ್ಟೊಂದು ಮಾತಾಡ್ತಾರಲ್ಲ ಅಂತ ನಿಮಗೂ ಕೂಡ ಆಗುತ್ತೆ. ಪರಿಸ್ಥಿತಿ ಇದು ಸದ್ಯದ್ದು. ಆದರೆ ಏನು ಹೇಳ್ತೀನಂತ ಅಂದರೆ, ಸಹಾಯ ಮಾಡಿದಾರ ಅವರಿಗೆ ವಾಪಸ್ ನಾನು ಸಹಾಯ ಮಾಡುವಂಥ ಶಕ್ತಿನ ಕೊಡು ದೇವ್ರೆ ಅಂತ ದೇವ್ರ ಹತ್ರ ತಲೆಬಾಗಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸತ್ಯವಾಗ್ಲೂ ಇದೊಂದು ನೆನ್ಪಿಟ್ಕೊಂಬಿಡಿ, ಮತ್ತಿಷ್ಟು ಕಷ್ಟಗಳು ಬರುತ್ತೆ. ಅವಾಗ ಯಾರು ನಿಮ್ಮನ್ನು ಕೈ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಆ ದೇವರೇ ನಿಮ್ಮನ್ನು ಕೈ ಬಿಟ್ಬಿಟ್ರೆ ಯಾರು ಕೈ ಹಿಡಿತಾರೆ? ಸತ್ಯ ಅಲ್ವಾ? ಅದಕ್ಕಾಗಿ ಹೇಳ್ತಾ ಇರುವಂಥದ್ದು, ಕಷ್ಟದಲ್ಲಿ ಕೈ ಹಿಡಿದವ್ರನ್ನ ಎಂದಿಗೂ ಕೂಡ ಮರಿಬಾರ್ದಂತೆ. ಹಿರಿಯರು ನಮ್ಗೆ ಹೇಳೋದು ಅದನ್ನೇ ಆಗಿತ್ತು. ಅಂದರೆ ಕಷ್ಟದಲ್ಲಿ ಕೈ ಬಿಟ್ಟವ್ರನ್ನ ಮರೆತರೂ ಕೂಡ ನಿನ್ನ ಕೈ ಹಿಡಿದು ಜೊತೆಗೆ ನಿಂತವ್ರನ್ನ ಎಂದಿಗೂ ಕೂಡ ಮರಿಬೇಡ. ಯಾಕಂದರೆ ಅವ್ರನ್ನ ದೇವರೇ ಕಳಿಸಿದ್ದು, ದೇವರೇ ಅವ್ರನ್ನ ನಿನ್ನ ಕಷ್ಟಗಳಿಗೆ ಸ್ಪಂದಿಸೋಕೆ ಕಳಿಸಿದ್ದಾರೆ. ದೇವರ ಆಶೀರ್ವಾದ ನಿನಗಾಗಿದೆ ಅಂದಾಗ ಅದನ್ನು ಉಳಿಸ್ಕೋಬೇಕಾಗತ್ತೆ. ಅವ್ರ ಬಗ್ಗೆ ಒಂದು ಕೃತಜ್ಞತೆ ಇರಬೇಕಾಗತ್ತೆ.
ಇಲ್ಲವಾದರೆ ದೇವರ ಆಶೀರ್ವಾದವನ್ನು ನೀನು ಸಂಪೂರ್ಣವಾಗಿ ಕಳ್ಕೊತೀಯ, ಖಂಡಿತ ಇದು ಒಳ್ಳೆಯದಲ್ಲ ಅಂತ ಹಿರಿಯರು ಹೇಳ್ತಾ ಇದ್ರು ನಮಗೆ. ಅದಕ್ಕಾಗಿ ಹೇಳ್ತಾ ಇರತಕ್ಕಂಥದ್ದು, ಯಾರಾದರೂ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂತ ಅಂದಾಗ ಖಂಡಿತವಾಗ್ಲೂ ಕೂಡ ಅವರ ಒಂದು ಋಣದಲ್ಲಿ ಖಂಡಿತ ಇರಬೇಡಿ. ನೀವು ಕೂಡ ಅವರಿಗೆ ಅವ್ರು ಏನು ಸಹಾಯ ಮಾಡಿರ್ತಾರೋ ಅದನ್ನು ಖಂಡಿತವಾಗ್ಲೂ ಕೂಡ ಅವರ ಋಣವನ್ನು ತೀರಿಸೋಕೆ ಒಂದು ಪ್ರಯತ್ನ ಪಡುವಂಥದ್ದು. ಪ್ರಯತ್ನ ನೀವು ಪಟ್ಟರೆ ಖಂಡಿತ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ. ಮತ್ತು ನೀವು ಕೂಡ ಅವರಿಗೆ ಸಹಾಯ ಮಾಡೋ ರೀತಿ ಕೂಡ ಆಗುತ್ತೆ. ಅದ್ರ ಬದಲಿ ಕಣ್ಣೀರು ಹಾಕ್ಸೋ ಥರ ಎಂದಿಗೂ ಕೂಡ ಆಗಬಾರ್ದು ಅಲ್ವಾ. ಗೊತ್ತಿದ್ದು ಮಾಡಿದ್ದೀರಾ ಅಂತ ಹೇಳ್ತಾ ಇಲ್ಲ, ನನಗೆ ಗೊತ್ತಿಲ್ಲದೆ ಕೂಡ ಕೆಲವೊಂದು ಸಲ ನಡೆದ್ಬಿಡುತ್ತಲ್ಲ, ಅದನ್ನ ತಿದ್ಕೊಂಡು ನಡೆಯೋಣ. ಯಾರೇ ಆಗಿರಲಿ, ನೀವೇ ಅಂತಲ್ಲ, ನಾವೆಲ್ಲರೂ ಕೂಡ ಯಾರೋ ಗೊತ್ತಿಲ್ಲದೆ ಮಾಡಿರ್ತೀವಲ್ಲ, ಎಲ್ಲರೂ ಕೂಡ ತಿದ್ಕೊಂಡು ನಡೆಯೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರೆಲ್ಲ ಇಂಥ ಕೆಲವೊಂದು ತಪ್ಪುಗಳನ್ನು ಮಾಡಿದಿರೋ ಗೊತ್ತಿಲ್ಲದೆ ತಿದ್ಕೊಂಡು ನಡೀತೀರಾ ಅನ್ನೋರ ಒಂದು ಪ್ರತಿಯೊಬ್ಬರ ಮೇಲೂ ಕೂಡ ಗುರುರಾಯರ ಆಶೀರ್ವಾದ ಇರಲಿ ಅಂತ ಕೂಡ ಕೇಳ್ಕೊತೀನಿ. ಎಲ್ಲರ ಮೇಲೂ ಕೂಡ, ಪ್ರತಿಯೊಬ್ಬರ ಮೇಲೂ ಕೂಡ ರಾಯರ ಆಶೀರ್ವಾದ ಇರುತ್ತೆ. ಗೊತ್ತಿಲ್ಲದೆ ತಪ್ಪು ಮಾಡಿದವರ ತಪ್ಪನ್ನೆಲ್ಲ ಗುರುರಾಯರು ಕ್ಷಮಿಸಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೂಡ ಕೇಳ್ಕೊತೀನಿ. ನಮಸ್ಕಾರ.